ನಮಸ್ಕಾರ ಸ್ನೇಹಿತರೆ, ಜಗತ್ತು ಕಾಡಿದ ಮಾರಕ ರೋಗಗಳಲ್ಲಿ ಈ ಏಡ್ಸ್ ರೋಗ ಕೂಡ ಒಂದು. ನಾವು ಇತಿಹಾಸ ನೋಡಿದರೆ ದಶಕಗಳ ಹಿಂದೆ ಪ್ಲೇಗು, ಕಾಮಿಣಿಗಳಂಥ ರೋಗಗಳು ನೋಡಿದ್ದೀವಿ. ಆ ಟೈಮಲ್ಲಿ ಪ್ಲೇಗ್ ಏನಾದರೂ ಬಂದರೆ ಇಡೀ ಊರಿಗೂರೇ ಖಾಲಿ ಆಗ್ತಾ ಇತ್ತಂತೆ. ಅಂತಹ ಭಯಾನಕ ರೋಗಗಳಿದ್ದು ನಾವು ಇತ್ತೀಚೆಗೆ ಇಂಥ ರೋಗಗಳು ನೋಡಿದ್ದೀವಿ. ಕೊರೋನಾ ರೋಗ ನೋಡಿದ್ರಲ್ಲ, ಹೇಗೆಲ್ಲ ನಮಗೆಲ್ಲ ತೊಂದರೆ ಆಗಿತ್ತು. ಇವೆಲ್ಲದಕ್ಕೂ ಚಿಕಿತ್ಸೆ ಕಂಡುಹಿಡಿಯಲಾಗಿದೆ ಸ್ನೇಹಿತರೆ. ಔಷಧಿ ಇದೆ ಇವಾಗ, ಆದರೆ ಏಡ್ಸ್ ರೋಗಕ್ಕೆ ಮಾತ್ರ ಯಾವುದೇ ಔಷಧಿ ಇಲ್ಲ. ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ಯಾವುದೇ ಚಿಕಿತ್ಸೆ ಕಂಡುಹಿಡಿಯೋಕ್ಕಾಗಲಿಲ್ಲ ಸ್ನೇಹಿತರೆ. ಇವತ್ತು ಡಿಸೆಂಬರ್ 1 ತಾರೀಕಿದೆ. ಜಾಗತಿಕವಾಗಿ ನಾವು ಏಡ್ಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಸ್ನೇಹಿತರೆ? ಈ ಏಡ್ಸ್ನಿಂದ ಬಹಳಷ್ಟು ಜನರು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರನ್ನ ನೆನಪಿಸ್ಕೊಳ್ಬೇಕು ನಾವು. ಮತ್ತು ಈ ಏಡ್ಸ್ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ನಾವು. ಅವೇರ್ನೆಸ್, ಈ ರೋಗ ಅಂದರೆ ಏನು, ಈ ರೋಗ ಹೇಗೆ ಬರುತ್ತೆ, ಈ ರೋಗದಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಹೇಗೆ ಸಾಯ್ತಾನೆ ಅಂತ ನಾವು ಜನರಲ್ಲಿ ಜಾಗೃತಿ ಮೂಡಿಸುವುದಂತೆ ಇದರ ಮುಖ್ಯ ಉದ್ದೇಶ ಸ್ನೇಹಿತರೆ. ಏಡ್ಸ್, AIDS, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ಇದರ ಫುಲ್ ಫಾರ್ಮ್ ನೋಡೋದಾದರೆ ಇದೊಂದು ವೈರಸ್ಸಿಂದ ಬರುವಂಥ ರೋಗ ಸ್ನೇಹಿತರೆ. ಯಾವ ವೈರಸ್ಸು? HIV, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಇದೊಂದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ರೋಗವಾಗಿದ್ದು. ಈ ವೈರಸ್ ಏನು ಮಾಡುತ್ತೆ? HIV ವೈರಸ್ಸು ನಮ್ಮ ದೇಹವನ್ನು ಹೇಗೆ ಡ್ಯಾಮೇಜ್ ಮಾಡುತ್ತೆ, ಹೇಗೆ ಸರ್ವನಾಶ ಮಾಡುತ್ತೆ, ಮನುಷ್ಯನ ಜೀವ ಹೇಗೆ ತಗೊಳ್ಳುತ್ತೆ ಅಂತ ನೋಡೋದಾದರೆ ನಾವೊಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಉದಾಹರಣೆಗೆ ಒಂದು ದೇಶ ತಗೊಳ್ಳಿ, ನಮ್ಮ ಭಾರತ ದೇಶನೇ ತಗೊಳ್ಳಿ. ಈಗ ನಾವೆಲ್ಲರೂ ಭಾರತ ದೇಶದಲ್ಲಿ ಸುರಕ್ಷಿತವಾಗಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಯಾರು? ನಮ್ಮ ಭಾರತೀಯ ಸೈನ್ಯ. ಒಂದು ವೇಳೆ ಆ ಸೈನ್ಯನೇ ಇರ್ತಿರಲಿಲ್ಲ ಅಂದರೆ ನಾವು ಹೇಗೆ ತಾನೇ ಸುರಕ್ಷಿತವಾಗಿರ್ತೀವಿ ಹೇಳಿ? ಚಾನ್ಸೇ ಇಲ್ಲ. ಬೇರೆ ಯಾರು ಟೆರರಿಸ್ಟ್ಗಳೆಲ್ಲ ಅಟ್ಯಾಕ್ ಮಾಡ್ತಿದ್ರು, ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ರು, ಆಮೇಲೆ ನಾವೆಲ್ಲರೂ ಸತ್ತೋಗ್ತಿದ್ವಿ. ಸೊ ಗಡಿ ಪ್ರದೇಶನೇ ಅಂದರೆ ಗಡಿ ಪ್ರದೇಶದಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತಂದರೆ ಒಳಗಡೆ ಇರೋರು ಆಟೋಮೆಟಿಕ್ಕಾಗಿ ಸತ್ತೋಗ್ಬಿಡ್ತಾರೆ. ಬ್ರಿಟಿಷರು ಏನು ಏನು ಮಾಡ್ತಾರೆ? ಮೊದಲು ನಮ್ಮ ದೇಶದಲ್ಲಿರುವಂಥ ರಾಜರುಗಳನ್ನೆಲ್ಲ ಸೈಡಿಗೆ ಹಾಕಿಬಿಡ್ತಾರೆ. ಆಮೇಲೆ ಅವರು ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಈ ರೋಗದ ವಿಷಯದಲ್ಲಿ ಬಂದಾಗ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು ಅಂತ ಇರ್ತವೆ. ಇದರಲ್ಲಿ ಬಿಳಿ ರಕ್ತ ಕಣಗಳು ನಮ್ಮ ಸೈನ್ಯ ಇದ್ದಂಗೆ, ಸೈನಿಕರು, ದೊಡ್ಡ ಸೈನಿಕರು. ಬೇರೆ ಯಾವುದೇ ವೈರಸ್ಸು ಬ್ಯಾಕ್ಟೀರಿಯಾ ಬರ್ದಂಗೆ ನೋಡ್ಕೊಂಡ್ಬಿಡ್ತಾರೆ. ಅವರು ಎಂಟ್ರಿ ಮಾಡೋಕ್ಕೆ ಕೊಡಲ್ಲ ಸ್ನೇಹಿತರೆ. ಆ ಬಿಳಿ ರಕ್ತ ಕಣಗಳನ್ನು ಈ HIV ವೈರಸ್ಸು ಕೊಂದಾಗ್ಬಿಡುತ್ತೆ, ತಿಂದುಬಿಡುತ್ತೆ. ಅವಾಗೇನಾಗುತ್ತೆ? ಎಲ್ಲ ರೋಗಗಳು ಎಂಟ್ರಿ ಮಾಡ್ತವೆ. ವಿಜಯನಗರ ಸಾಮ್ರಾಜ್ಯ ಹೇಗಂತ ಇತ್ತು? 1565ರಲ್ಲಿ ತಾಳಿಕೋಟ್ ಕದನ ಆಗುತ್ತೆ. ಯುದ್ಧದಲ್ಲಿ ಅಳಿರಾಮಯ್ಯ ಲೀಡ್ ಮಾಡ್ತಾ ಇರ್ತಾರೆ, ಅವರೇ ಲೀಡರು. ಅವ್ರು ಸತ್ತೋಗ್ಬಿಡ್ತಾರೆ. ಅವ್ರು ಸತ್ತೋದ್ಮೇಲೆ ಎಲ್ಲ ಸೈನ್ಯ ದಿಕ್ಕಪಾಲಾಗ್ಬಿಡುತ್ತೆ. ಆವಾಗ ಇಡೀ ಬಹುಮನಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನು ಆಕ್ರಮಿಸುತ್ತೆ. ಎಷ್ಟು ಕೊಳ್ಳೆ ಹೊಡೆದ್ರು, ಹಾಳು ಹಂಪಿ ಆಯಿತು ಸ್ನೇಹಿತರೆ. ಹಾಗೆ ಇಲ್ಲೂ ಕೂಡ ಈ HIV ವೈರಸ್ಸು ಈ ಬಿಳಿ ರಕ್ತ ಕಣಗಳನ್ನು ಕೊಂದಾದ್ಮೇಲೆ ಬಿಟ್ಟು ಒಳಗಡೆ ಎಲ್ಲ ಸೆಲ್ಗಳಲ್ಲಿ, ಜೀವಕೋಶಗಳಲ್ಲೆಲ್ಲ ಎಂಟ್ರಿ ಮಾಡಿಬಿಡುತ್ತೆ. ಒಂದೊಂದಾಗಿ ಎಲ್ಲರನ್ನ ಕೊಲೆ ಮಾಡುತ್ತೆ. ಅವಾಗೇನಾಗುತ್ತೆ? ಹೊಸ ರೋಗಗಳು ಮತ್ತೆ ಬರ್ತವೆ, ಎಂಟ್ರಿ ಮಾಡ್ತವೆ. ನೀವು ಕೇಳಿರ್ತೀರ ಸ್ಕೂಲಲ್ಲೆಲ್ಲ, ಶಾಲೆಯಲ್ಲೆಲ್ಲ, ಏಡ್ಸ್ ಅಂದ್ರೇ ರೋಗಗಳ ಸರಮಾಲೆ. ಇಷ್ಟೆಲ್ಲ ರೋಗ ಬಂದಮೇಲೆ ಮನುಷ್ಯ ಹೇಗೆ ತಾನೇ ಜೀವಂತ ಇರ್ತಾನೆ ಹೇಳಿ? ಅವನು ಅರ್ಧ ಭಯದಿಂದನೇ ಸತ್ತೋಗ್ಬಿಡ್ತಾನೆ. ಸೊ ಹೀಗೆ ಅಂತ್ಯ ಆಗುತ್ತೆ. ಸೊ ಇದು ಇವಾಗ ಗೊತ್ತಾಯಿತು ನಿಮಗೆ ಹೇಗೆಲ್ಲ ಈ ರೋಗ ಹೇಗೆ ನಮ್ಮ ದೇಹವನ್ನು ಡ್ಯಾಮೇಜ್ ಮಾಡುತ್ತೆ, ಹೇಗೆ ಜೀವ ತಗೋಗುತ್ತೆ, ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರಿ. ಈಗ ನಾವು ಈ ಏಡ್ಸ್ ರೋಗ ಎಲ್ಲಿಂದ ಬಂತು, ಮತ್ತು ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಎಲ್ಲಿ ಬಂತು, ಮತ್ತು ಕರ್ನಾಟಕದಲ್ಲಿ ಹೇಗೆ, ಇದೆಲ್ಲ ನಾವು ನೋಡೋಣ ಸ್ನೇಹಿತರೆ. 1980ರ ದಶಕದಲ್ಲಿ
ಮೊದಲ ಬಾರಿಗೆ ಏಡ್ಸ್ ಪತ್ತೆಯಾಗಿದ್ದು ಜಾಗತಿಕವಾಗಿ ಅಮೆರಿಕ ದೇಶದಲ್ಲಿ. ಅಲ್ಲೇ ಫಸ್ಟ್ ಶುರುವಾಗಿದೆ ಅಲ್ಲೇ. ಇನ್ನು ನಮ್ಮ ಭಾರತದಲ್ಲಿ ನೋಡೋದಾದರೆ 1985-86 ಸಮಯದಲ್ಲಿ ಚೆನ್ನೈನಲ್ಲಿ ಮೊದಲ ಬಾರಿಗೆ ಈ ಏಡ್ಸ್ ಪ್ರಕರಣ ಬೆಳಕಿಗೆ ಬಂದಿತ್ತು ಒಬ್ಬ ಮಹಿಳೆಯರಲ್ಲಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಬೆಳಗಾವಿಯ ಸೌದತ್ತಿಯಲ್ಲಿ ಫಸ್ಟ್ ಟೈಮು ಏಡ್ಸ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಸ್ನೇಹಿತರೆ, ಜಾಗತಿಕವಾಗಿ ಸೌತ್ ಆಫ್ರಿಕಾ ದೇಶ ಇದೆಯಲ್ಲ, ಎಲ್ಲರಿಗಿಂತ ಹೆಚ್ಚಿಗೆ ಏಡ್ಸ್ ಪೇಷಂಟ್ ಇರುವಂಥ ದೇಶ ಅದು. ನಮ್ಮ ಭಾರತದಲ್ಲಿ ಮಿಜೋರಾಂ ರಾಜ್ಯ ಇದೆಯಲ್ಲ, ಅಲ್ಲಿ ಹೆಚ್ಚಾಗಿ ಏಡ್ಸ್ ಪೇಷಂಟ್ ಇದ್ದಾರೆ. ಇನ್ನು ದಕ್ಷಿಣ ಭಾರತದಲ್ಲಿ ನೋಡೋದಾದರೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಈ ಬಾಗಲಕೋಟೆ ಜಿಲ್ಲೆ ಇದೆಯಲ್ಲ, ಅಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ಏಡ್ಸ್ ಪೇಷಂಟ್ಗಳು ನಾವು ಕಾಣ್ಬೋದು. ಸೆಕೆಂಡ್ ನೋಡೋದಾದರೆ ಬೆಂಗಳೂರು ಸಿಟಿ. ಎಲ್ಲರಿಗಿಂತ ಕಡಿಮೆ ಇರುವಂಥ ಜಿಲ್ಲೆ ಯಾವುದು ಅಂತಂದರೆ ಉತ್ತರ ಕನ್ನಡ. ಸ್ನೇಹಿತರೆ, ನಮಗೆ ಗೊತ್ತಿರೋ ಥರ 1980ರಿಂದ ಇಲ್ಲಿ ತನಕ 2024ರವರೆಗೆ ಇವಾಗ ಪ್ರಸ್ತುತ 7ರಿಂದ 11 ಕೋಟಿಯಷ್ಟು ಜನರು ಏಡ್ಸ್ ಪೇಷಂಟಿಂದ ಅಂದರೆ ಏಡ್ಸ್ನಿಂದ ಬಳಲುತ್ತಿದ್ದಾರೆ ಸ್ನೇಹಿತರೆ. ಸುಮಾರು 11 ಕೋಟಿ ಜನ. ಅದರಲ್ಲಿ ಸುಮಾರು 4 ಕೋಟಿಗೂ ಅಧಿಕ ಜನ ಸತ್ತೋಗ್ಬಿಟ್ಟಿದ್ದಾರೆ ಏಡ್ಸ್ನಿಂದ. ಸೊ ಇದೊಂದು ಡೇಟಾ ಆಯಿತು. ಇವಾಗ ನಿಮಗೆ ಹೇಗೆಲ್ಲ ಇದು ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಾಯಿತು. ಸೊ ಇವಾಗ ಈ ರೋಗ ಹೇಗೆ ಬರುತ್ತೆ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ರೋಗ ಹೇಗೆ ಬರುತ್ತೆ ಅಂದರೆ ಮುಖ್ಯವಾಗಿ ಅಸುರಕ್ಷತೆಯಿಂದನೇ ಬರೋದು ಸ್ನೇಹಿತರೆ. ಈ HIV ಸೋಂಕಿತರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿದಾಗ ಮಾತ್ರ ಬರುತ್ತೆ. ಅನ್ಯಾಚುರಲ್ ಸೆಕ್ಸ್ ಮಾಡ್ತೀವಲ್ಲ, ಅವಾಗೂ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಬ್ಲಡ್ ಡೊನೇಟ್ ಮಾಡ್ತೀವಲ್ಲ, ಆ ಸಮಯದಲ್ಲೂ ಆಗುತ್ತೆ. ಅಂದರೆ ಕೆಲವ್ರಿಗೆ HIV ಇರುತ್ತೆ ಆಲ್ರೆಡಿ, ಅವ್ರ ಬ್ಲಡ್ನ ಬೇರೆಯವ್ರ ಬಾಡಿಯಲ್ಲಿ ಹಾಕಿದಾಗ ಅಲ್ಲಿಂದ ಇನ್ನೊಬ್ಬರ ಬಾಡಿಗೆ ಆ ವೈರಸ್ ಹೊಂಟೋಗ್ಬಿಡುತ್ತೆ. ಇನ್ನು ಇಂಜೆಕ್ಷನ್ ಮಾಡ್ತಾರೆ, ಅಲ್ಲೂ ಅಷ್ಟೇ. ಒಂದೇ ಸೂಜಿ 4-5 ಜನರ ಮಧ್ಯೆ ಯೂಸ್ ಮಾಡಿದಾಗ ಅಲ್ಲೂ ಈ HIV ಹರಡುವಂಥ ಚಾನ್ಸಸ್ ಇದೆ. ಇನ್ನು ಮುಂದೆ ನೋಡೋದಾದರೆ ತಾಯಿ ಅಂದರೆ ಗರ್ಭ ಧರಿಸ್ತಾರಲ್ಲ, ಆ ಟೈಮಲ್ಲಿ ಮಗುವಿಗೆ ಬರ್ಬೋದು. ಇನ್ನು ಡೆಲಿವರಿ ಆಗೋ ಸಮಯದಲ್ಲಿ ಚಾನ್ಸಸ್ ಇದೆ. ಇನ್ನು ಹಾಲು ಉಣಿಸ್ತಾರಲ್ಲ, ಆ ಸಮಯದಲ್ಲೂ ಬರುವಂಥ ಚಾನ್ಸಸ್ ಇದೆ. ಸೊ ಇದು ಏಡ್ಸ್ ರೋಗ ಹೇಗೆ ಬರುತ್ತೆ ಅಂತ ನಾನು ಹೇಳಿದೆ. ಸೊ ಇದರ ಪರಿಣಾಮ ಏನಾಗುತ್ತೆ, ಇದರ ಹೇಗೆಲ್ಲ ಅಂದರೆ ಮನುಷ್ಯ ಏಡ್ಸ್ ಬಂದಮೇಲೆ ಏನಾಗುತ್ತೆ ಸ್ನೇಹಿತರೆ. ಈ ಏಡ್ಸ್ ರೋಗ ಇದೆಯಲ್ಲ, ಮಕ್ಕಳಲ್ಲಿ 5 ವರ್ಷ ಬೇಕು ಪಕ್ವವಾಗೋದಕ್ಕೆ, ಹಣ್ಣಾಗೋಕ್ಕೆ. ಆಮೇಲೆ ವಯಸ್ಕರಲ್ಲಿ 10 ವರ್ಷ ಬೇಕು. ಏಡ್ಸ್ ರೋಗ ಬಂತಂತಂದರೆ ಮನುಷ್ಯ ಸುಸ್ತಾಗಿಬಿಡ್ತಾನೆ ಸ್ನೇಹಿತರೆ. ಜ್ವರ ಬರುತ್ತೆ, ಫುಲ್ ವೀಕ್ ಆಗ್ತಾನೆ, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಕೂದಲೆಲ್ಲ ಉದುರೋಗುತ್ತೆ, ಬಾಡಿ ಒಂಥರ ಯೆಲ್ಲೋ ಕಲರಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಈ ಕತ್ತು ಭಾಗ ಇದೆಯಲ್ಲ, ಇಲ್ಲಿ ಒಂದು ರೋಗ ಬರುತ್ತಂತೆ ಸ್ನೇಹಿತರೆ, ಸರ್ಪಸುತ್ತು ಅಂತಾರೆ. ಅಂದರೆ ಇಲ್ಲಿಂದ ಶುರು ಆಗುತ್ತಂತೆ ಇದು ಹಿಂಗೆ ಕಂಟಿನ್ಯೂ ಆಗಿ ಶುರು ಆಗ್ತಾ ಈ ಕಡೆ ಟಚ್ ಆಗಿಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಆಮೇಲೆ ಬೇರೆ ರೋಗಗಳು ಬರುತ್ತವೆ. ಸೊ ಇದು ಗೊತ್ತಾಯ್ತಲ್ಲ ನಿಮಗೆ, ಇದರಿಂದ ಹೇಗೆಲ್ಲ ಪರಿಣಾಮ ಆಗುತ್ತೆ ಅಂತ. ಈಗ ಸರ್ಕಾರ ಏನು ಮಾಡ್ತಾ ಇದೆ ಸ್ನೇಹಿತರೆ, ನಮ್ಮ ಭಾರತ ದೇಶ 2030ರೊಳಗೆ ಏಡ್ಸ್ನ ನಿರ್ಮೂಲನೆ ಮಾಡೋಕ್ಕೆ ಪಣ ತಟ್ಟಿದೆ. ಈಗ ಕೆಲವು ರೋಗಗಳು ನೋಡಿರ್ತೀವಿ ನಾವು, TB ರೋಗ ಆಗಿರಲಿ 2025ರೊಳಗಡೆ ನಿರ್ಮೂಲನೆ ಮಾಡಬೇಕು ಅಂತ. ಹಾಗೆ ಇದು ಕೂಡ 2030ರೊಳಗಡೆ ಈ ಏಡ್ಸ್ ರೋಗವನ್ನು ನಿರ್ಮೂಲನೆ ಅಂದರೆ 0 ಮಾಡ್ಬೇಕಂತಂದ್ಬಿಟ್ಟು ನಾವೊಂದು ಸ್ಕೀಮ್ ಹಾಕ್ಕೊಂಡಿರೋದು. ಹಾಗೆ ಜನರಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ರೆಡ್ ರಿಬನ್ ಅಂತ ಒಂದು ಟ್ರೈನ್ ಬಿಟ್ಟಿರೋದು ಸ್ನೇಹಿತರೆ. ಮತ್ತು ಈಗ ಈ ಸರ್ಕಾರಿ ಆಸ್ಪತ್ರೆಗಳಿರ್ತಾವಲ್ಲ, ARV ಅಂತ, ಆ್ಯಂಟಿ ರೆಟ್ರೋ ವೈರಲ್ ಮೆಡಿಸಿನ್ ಅಂತ, ಇದು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾಯಿದ್ದಾರೆ, ಯಾರ್ಯಾರು HIV ಸೋಂಕಿತರಿದ್ದಾರೆ ಅವ್ರಿಗೆ. ಆಮೇಲೆ ಎಲ್ಲ ಆಸ್ಪತ್ರೆಗಳಲ್ಲೂ HIV ಟೆಸ್ಟು ಫ್ರೀ ಆಗಿದೆ ಸ್ನೇಹಿತರೆ. ರಕ್ತದ ಅಂದರೆ ಬ್ಲಡ್ ಟೆಸ್ಟ್ ಮುಖಾಂತರನೇ ಇದು ಗೊತ್ತಾಗೋದು. ಇದು ಬ್ಲಡ್ಡಲ್ಲೇ ಇರುತ್ತದೆ ಆಲ್ಮೋಸ್ಟ್ ಆಲ್. ಸೊ ನಾವಿವಾಗ ಏನು ಮಾಡಬೇಕು, ಎಚ್ಚರಿಕೆಯನ್ನು ತಗೋಬೇಕು. ಮತ್ತು ಸಾಮಾಜಿಕವಾಗಿ ನಮ್ಮ ಕರ್ತವ್ಯ ಏನು,
ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳೋದಾದರೆ, ತಾವು ಸುರಕ್ಷಿತವಾಗಿ ಇರಬೇಕು. HIV ಸೋಂಕಿತರ ಜೊತೆ ಯಾವುದೇ ಕಾರಣಕ್ಕೂ ಲೈಂಗಿಕ ಸಂಪರ್ಕ ಮಾಡಬಾರ್ದು, ಅನ್ಯಾಚುರಲ್ ಸೆಕ್ಸ್ ಮಾಡಬಾರ್ದು. ಹಾಗೆ ಈ ಬ್ಲಡ್ ಎಲ್ಲ ಇರುತ್ತಲ್ಲ, ಇವಾಗ ನಾವು ತಗೋತೀವಲ್ಲ, ಇದು ಟೆಸ್ಟ್ ಮಾಡಬೇಕು ಮುಂಚೆನೆ, ಆ ವ್ಯಕ್ತಿಗೆ ಯಾವುದಾದ್ರೂ ಸೋಂಕು ಇದೆನಾ, ಯಾವುದಾದ್ರು ರೋಗ ಇದೆನಾ ಅಂತ. ಮತ್ತು ಈ ಸಿರಿಂಜ್ ಇರುತ್ತಲ್ಲ, ಸೂಜಿ ಒಂದು ಸರಿ ಬಳಸಿದ ಮೇಲೆ ಇನ್ನೊಬ್ರಿಗೆ ಬಳಸಬಾರ್ದು. ಆಮೇಲೆ ಇಲ್ಲಿ ಈಗ ತಾಯಿ ಗರ್ಭಧಾರಣೆ ಆಗುತ್ತಲ್ಲ, ಇಲ್ಲಿ ಮಗುವಿಗೂ ಉಳಿಸ್ಕೊಳ್ಬೋದು, ಚಾನ್ಸಸ್ ಇದೆ ಸ್ನೇಹಿತರೆ. ಅಲ್ಲೂ ನಾವೇನು ಮಾಡಬೇಕು ಸ್ನೇಹಿತರೆ, ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವಯುತವಾಗಿ ಬದುಕುವಂತಹ ಹಕ್ಕಿದೆ ಸ್ನೇಹಿತರೆ. ನಮ್ಮ ಸಂವಿಧಾನದಲ್ಲಿದೆ ಇದೊಂದು ಮೂಲಭೂತ ಹಕ್ಕು ಸ್ನೇಹಿತರೆ. ಸೊ ನಾವು ಯಾವುದೇ ಏಡ್ಸ್ ಪೇಷಂಟ್ನ ಹೀಯಾಳಿಸೋದು, ನೆಗ್ಲೆಕ್ಟ್ ಮಾಡೋದು ಹೀಗೆಲ್ಲ ಮಾಡಬಾರ್ದು ಸ್ನೇಹಿತರೆ. ಅವ್ರು ಮಾನಸಿಕ ಆಗಿಬಿಡ್ತಾರೆ. ಆ ಏಡ್ಸ್ ರೋಗ ಬಂದಿದೆ, ಅದರಿಂದ ಅವರು ಟೆನ್ಷನ್ ತೊಗೊಳ್ಳಲ್ಲ, ಈ ಜನರಿಂದನೇ ಟೆನ್ಷನ್ ಆಗಿಬಿಟ್ಟು ಅವನು ಅದರಲ್ಲೇ ಸತ್ತೋಗ್ಬಿಡ್ತಾನೆ. ಸೊ ಆದ್ದರಿಂದ ದಯವಿಟ್ಟು ತಾವುಗಳು ಯಾರೇ ಆಗಿರಲಿ, ಏಡ್ಸ್ ರೋಗ ಬಂದಿರುವಂಥ ವ್ಯಕ್ತಿನ ಹೀಯಾಳಿಸೋದು, ಒಂಥರ ಮುಟ್ಸ್ಕೊಳ್ಳದೆ ಇರೋದು, ಹೀಗೆಲ್ಲ ಮಾಡಬೇಡಿ. ಅವ್ರ ಜೊತೆ ಆಟ ಆಡಿದ್ರೂ ಏನೂ ಆಗಲ್ಲ, ಅವ್ರ ಜೊತೆ ಊಟ ಮಾಡಿದರೂ ಏನೂ ಆಗಲ್ಲ, ಅವ್ರು ಹಾಕೊಂಡಿರೋ ಬಟ್ಟೆನೂ ಯೂಸ್ ಮಾಡಿದ್ರೂ ಏನೂ ಆಗಲ್ಲ, ಅವ್ರು ಸ್ನಾನ ಮಾಡಿರುವಂತಹ ಬಾತ್ರೂಮ್ ಯೂಸ್ ಮಾಡಿದ್ರೂ ಏನೂ ಆಗಲ್ಲ ಸ್ನೇಹಿತರೆ. ಇದು ಹರಡೋದು ರಕ್ತದ ಮೂಲಕ, ಲೈಂಗಿಕ ಸಂಪರ್ಕದಿಂದ, ಹಾಗೆ ಗರ್ಭಿಣಿಯಾದ ತಾಯಿಯಿಂದ ಮಗುವಿಗೆ. ಇದು ಪಾಸಿಬಿಲಿಟಿ ಇರೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಇವಾಗ ನಿಮ್ಗೇನು ಅನಿಸುತ್ತೆ, ನಾನು ಈ ಏಡ್ಸ್ ಬಗ್ಗೆ ಇಷ್ಟೊಂದು ಮಾಹಿತಿ ನೀಡಿದ್ದೀನಿ, ನಿಮಗೇನು ಅನಿಸುತ್ತೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಈ ಏಡ್ಸ್ ಬಗ್ಗೆ? ಏನಾದರೂ ಹೊಸ ವಿಚಾರ ಇದ್ದರೆ ತಾವು ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು. ಹಾಗೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ಈ ವಿಡಿಯೋ ಇನ್ನೂ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಸ್ನೇಹಿತರೆ, ನೀವು ಹೆಲ್ದಿಯಾಗಿರಿ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ. ಹಿರಿಯರು, ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಗೌರವ ಇರಲಿ. ನಿಮ್ಮ ಕ್ಯಾರೆಕ್ಟರ್ ಈ ಥರ ಬಿಲ್ಡ್ ಮಾಡಿ, ನಿಮ್ಮ ಪಕ್ಕದಲ್ಲಿರೋರು ತಾವು ತುಂಬ ಸುರಕ್ಷಿತವಾಗಿದ್ದೀವಿ ಅಂತ ಫೀಲ್ ಆಗೋ ಥರ ನೀವು ಬಿಹೇವ್ ಮಾಡಬೇಕು ಸ್ನೇಹಿತರೆ. ಧನ್ಯವಾದಗಳು.